ಈಗ ಭಕ್ತಿಗೀತೆ ಹಾಡುತ್ತಿದ್ದೇನೆ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪ ಕಾಯೋರೆಂದು ನಿರತವು ದೈನ್ಯದಿ ಬೇಡೋಣ. ಕರುಣಾಲಯನ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಜಯ ಜಯವೆಂದು ಶುಭ ನೀಡೆಂದು ದಿನ ದಿನ ಪಾದವನ್ನೆಯೋಣ. ಜಯ ವಿನಾಯಕ ಜಗದ ಪಾಲಕ ಎನ್ನುತ್ತ ಹಾಡಿ ಹೊಗಳೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ್ತ ನಾವು ಭಜಿಸೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ಧನ್ಯವಾದಗಳು. ಕಲಾ ಸೌರಭ ಫೌಂಡೇಶನ್ 2012ರಲ್ಲಿ ಶುರುವಾಯಿತು. ನಾನು ದತ್ತಾತ್ರಿ ಅಂತ ಎಲ್ಲರಿಗೂ ಪರಿಚಯ ಇದೆ. ನಾನು ಸಂಗೀತವನ್ನ ನನ್ನ 42ನೇ ವಯಸ್ಸಿನಲ್ಲಿ ಕಲಿಯಕ್ಕೆ ಶುರು ಮಾಡಿದೆ 2008ರಲ್ಲಿ. ಹೋಗಿ ಕಡೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನೀವೆಲ್ಲ ಬಂದು ಸ್ಟೂಡೆಂಟ್ ಆಗಿ ಸೇರ್ಕೊಳ್ಳಿ ನಮ್ಮ ಹತ್ರ. ಆದ್ರೆ ನಾನು ಅನ್ಕೊಂಡೆ ಯಾರೇ ನಾವು ಸ್ಟ್ರಾಂಗ್ ಇದೀವಿ, ನಮ್ಮ ಉದ್ದೇಶ ಏನು ನಿನಗೆ ಸ್ಟೇಜ್ ಕೊಡಬೇಕು, ನೀವು ಬೇಕಾದ ಆಟ ಆಡಿ ಅಂದ್ಬಿಟ್ಟು ವಿ ಚೇಂಜ್ ದಿ ಸ್ಟ್ರಾಟಜಿ. ಏನಪ್ಪ ಸ್ಟ್ರಾಟಜಿ ಅಂದ್ರೆ ಇವತ್ತು ನಾವು ಯಾರೆಲ್ಲ ಆಡ್ತಾ ಇದೀವಿ ಇದಕ್ಕೆ ನಾವು ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಅಸೆಸ್ಮೆಂಟ್ ಅಂತಂದ್ರೇನು? ನಿನ್ನ ಪರೀಕ್ಷೆ ನಿನ್ನ ವಿರುದ್ಧವೇ. ನೀನು ಯಾರ ವಿರುದ್ಧನೂ ಹಾಡ್ತಾ ಇಲ್ಲ, ಯಾವ ಟೀಮ್ ವಿರುದ್ಧನೂ ಹಾಡ್ತಾ ಇಲ್ಲ. ನೀನ್ ಹೇಗೆ ಕೂತ್ಕೋತೀಯಾ, ನೀನ್ ಹೇಗೆ ಡ್ರೆಸ್ ಸೆನ್ಸ್ ಇದೆ, ನೀನ್ ಹೇಗೆ ತಾಳ ಹಾಕ್ತೀಯಾ, ನೀನ್ ಹೇಗೆ ಶ್ರುತಿ ಹಿಡಿತೀಯಾ ಅನ್ನೋದು ನಿನಗೆ ಪರೀಕ್ಷೆ ಬಿಟ್ರೆ ನೀನ್ ಯಾರ ಜೊತೆನೂ ಚಾಲೆಂಜ್ ಮಾಡೋದು. ಸೊ ಅಸೆಸ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಅಂದ್ವಿ. ಅಂಡ್ ಸೆಕೆಂಡ್ ಥಿಂಗ್, ಹಾಡೋರೆಲ್ಲರೂ ಚೌಡೇದಲ್ಲಿ ಹಾಡ್ತಾರೆ, ಎಲ್ಲರಿಗೂ ಅವಕಾಶ. ಆಯಾ ಶಾಲೆಗಳಿಗೆ ಒಂದೊಂದು ಅರ್ಧ ಗಂಟೆ ಅವಕಾಶ ಕೊಡ್ತೀವಿ. ಸೊ ನೋ ಡಿಸ್ಕ್ರಿಮಿನೇಷನ್. ನೀನು ಸೋತೆ, ನೀನ್ ಗೆದ್ದೆ, ನೀನು ಸೋತೆ, ನಿಂದು ಶ್ರುತಿ ಹೋಯ್ತು, ನಿಂದು ಇಲ್ವೇ ಇಲ್ಲ. ನಿಮ್ಮ ಪೇರೆಂಟ್ಸ್ ಮುಖಕ್ಕೆ ನಿಮ್ಮ ಮಕ್ಕಳದ್ದು ರಿಸಲ್ಟ್ ತೋರಿಸಿ. ಅದಕ್ಕೆ ನಾವು ಮೊದಲಿಂದ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ವೆನ್ ಯು ಆರ್ ಸಿಂಗಿಂಗ್ ಹಿಯರ್ ಯು ಸಿಂಗ್ ಯುವರ್ ಬೆಸ್ಟ್.